ನಾಡಪ್ರಭು ಕೆಂಪೇಗೌಡರು ದೂರದೃಷ್ಟಿಯ ಮಹಾನ್ ನಾಯಕ, ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಮಹಾನ್ ಚೇತನ ಸಚಿವ ಎಂಸಿ ಸುಧಾಕರ್. ರಾಜ್ಯಕ್ಕೆ ಮಾದರಿಯಾಗಿದ್ದ ಚಿಕ್ಕಬಳ್ಳಾಪುರ ಕ್ಷೇತ್ರ, ಅಭಿವೃದ್ಧಿಗೆ ಶ್ರಮಿಸಿದ್ದ ಸಂಸದ ಸುಧಾಕರ್, ಜನ್ಮದಿನದಂದು ತಂದೆಯಿಂದ ಮಗನಿಗೆ ವಿಶೇಷ ಆಶೀರ್ವಾದ. ಬೆಂಗಳೂರಿಗರು ದಿನನಿತ್ಯ ಕೆಂಪೇಗೌಡರನ್ನು ಸ್ಮರಿಸಿ, ನಾಡು ಕಟ್ಟಿದ ನಾಡಪ್ರಭುವಿಗೆ ಸಾರ್ಥಕತೆ ಮೆರೆಯಿರಿ, ಶಾಸಕ ಸುಬ್ಬಾರೆಡ್ಡಿ. ಕೆಂಪೇಗೌಡರಿಂದ ಕೆರೆಗಳ ಅಭಿವೃದ್ಧಿ ಮೂಲಕ ಇತಿಹಾಸ ನಿರ್ಮಾಣ, ಪ್ರಕೃತಿ ಸಂರಕ್ಷಣೆ ಬಗ್ಗೆ ಅಪಾರ ಕಾಳಜಿ, ಸಚಿವ ಎಂಸಿ ಸುಧಾಕರ್ ಗುಣಗಾನ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ನಾಡಪ್ರಭು ಕೆಂಪೇಗೌಡರು ಒಂದು ಸಮುದಾಯಕ್ಕೆ, ಜಾತಿಗೆ ಸೀಮಿತವಾಗದೆ ಇಡೀ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ದೂರದೃಷ್ಟಿಯ ಮಹಾನ್ ನಾಯಕ ಎಂದು ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಒಕ್ಕಲಿಗರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮವನ್ನು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ನಗರ ಭವಿಷ್ಯತ್ತಿನಲ್ಲಿ ಯಾವ ರೀತಿ ಇರಬೇಕು ಎಂದು 16ನೇ ಶತಮಾನದಲ್ಲಿ ಯೋಜಿತ ರೀತಿಯಲ್ಲಿ ರೂಪುರೇಷೆ ತಯಾರಿಸಿ ಭದ್ರ ಬುನಾದಿ ಹಾಕುವ ಮೂಲಕ ಮಾದರಿ ಹಾಗೂ ಅತ್ಯಾಧುನಿಕ ಬೆಂಗಳೂರು ನಗರ ನಿರ್ಮಾಣಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ. ಅಭಿವೃದ್ಧಿಯಲ್ಲಿ ದೆಹಲಿ ಮತ್ತು ಮುಂಬೈ ನಗರಗಳ ನಂತರದ ಸ್ಥಾನ ಬೆಂಗಳೂರಿಗೆ ಇದೆ ಎಂದರೆ ಅದಕ್ಕೆ ಕೆಂಪೇಗೌಡರ ದೂರದೃಷ್ಟಿ ಕ್ರಮಗಳೇ ಕಾರಣ. ಇಂತಹ ಮಹಾನ್ ನಾಯಕನ ಬಗ್ಗೆ ಕೇವಲ ಭಾಷಣ ಮಾಡಿದ್ರೆ ಸಾಲದು ಎಂಬುದನ್ನು ಅರ್ಥ ಮಾಡಿಕೊಂಡು ಅವರ ಆಶಯಕ್ಕೆ ತಕ್ಕಂತೆ ನಮ್ಮೆಲ್ಲರ ಮನಸ್ಸುಗಳನ್ನ ಜೋಡಿಸಬೇಕು. ಜೊತೆಗೆ ಅವರ ಚಿಂತನೆಗಳು, ವಿಚಾರಗಳನ್ನ ಪಾಲಿಸಬೇಕು. ಸಾರ್ವಜನಿಕ ಆಸ್ತಿಗಳನ್ನ ನಿರ್ಮಿಸುವುದು ಎಷ್ಟು ಮುಖ್ಯವೋ ಅವುಗಳನ್ನ ಉಳಿಸಿ ಕಾಪಾಡಿಕೊಳ್ಳುವುದು ಸಹ ಬಹಳ ಮುಖ್ಯವಾಗಿದೆ. ಅಂತಹ ಮನಸ್ಥಿತಿ ಎಲ್ಲರಿಗೂ ಮೂಡಬೇಕು ಎಂದರು. ಎಲ್ಲ ಕೆಂಪೇಗೌಡರ ಆಗಮನ ಈ ಭಾಗಕ್ಕೆ ಗಂಗರ ಬಗ್ಗೆ ಮತ್ತು ಯಾವ ರೀತಿ ಬೇರೆ ಬೇರೆ ರೀತಿಯಾಗಿ ಪ್ರತೀತಿಯಲ್ಲಿದೆ. ನಮಗೂ ಬಹಳಷ್ಟು ಜನ ಹೇಳ್ತಾ ಇದ್ರು ಕಾಂಚೀಪುರಮಿಂದ ಬಂದಿದ್ದೀವಿ ಅಂತಕ್ಕಂಥದ್ದು. ಈ ರೀತಿ ಬಹಳಷ್ಟು ಇವತ್ತು ಇದ್ರ ಬಗ್ಗೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಕೆಂಪೇಗೌಡರು ಎಲ್ಲಿಂದ ಬಂದರು, ಯಾವ ರೀತಿ ಇಲ್ಲಿ ನೆಲೆಸಿದ್ರು ಅಂತಕ್ಕಂಥದ್ದು ನೀವು ಇವತ್ತು ಬಹಳಷ್ಟು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ವಿಶೇಷವಾಗಿ ಕೆಂಪೇಗೌಡರು ಒಂದು ಜಾತಿ ವರ್ಗಕ್ಕೆ ಸೀಮಿತವಾಗಿದ್ದಂಥ ವ್ಯಕ್ತಿತ್ವ ಅಲ್ಲ, ಇಡೀ ಸಮಾಜದ ಒಂದು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಒಂದು ದೂರದೃಷ್ಟಿ ಇದ್ದಂಥ ಒಬ್ಬ ಮಹಾನ್ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿ ಒಳಗೆ ಏನು ಅವರು ಈ ಭಾಗದಲ್ಲಿ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದ್ರು. ಬಹುಶಃ ಇವತ್ತಿನ ತಂತ್ರಜ್ಞಾನ, ಇವತ್ತಿನ ಬೆಳವಣಿಗೆಯನ್ನು ನಾವು ನೋಡಿದಾಗ ಆರ್ಥಿಕ, ಸಾಮಾಜಿಕ ಬೆಳವಣಿಗೆ, ಶೈಕ್ಷಣಿಕ ಬೆಳವಣಿಗೆ ಇವೆಲ್ಲ ಒಂದು ಕಡೆ ಆದರೆ ಮೂಲಭೂತ ಸೌಲಭ್ಯ ಯಾವ ರೀತಿ ಒಂದು ಮೂಲಭೂತ ಸೌಲಭ್ಯಗಳನ್ನ ನಾವು ಸೃಷ್ಟಿ ಮಾಡಬೇಕು, ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಗರಗಳು ಯಾವ ರೀತಿ ರೂಪುಗೊಳ್ಳಬೇಕು ಅಂತಕ್ಕಂಥದ್ದು, ಈ ರೀತಿ ನಾನಾ ಕನಸುಗಳನ್ನ ಕಟ್ಟಿಕೊಂಡು ಯಾರು ಯಾವ ಕುಲ ಕಸುಬುಗಳನ್ನ ನಿರ್ವಹಿಸ್ತಾ ಇರ್ತಾರೆ ಅವ್ರದೇ ಆದಂತ ಅವ್ರಿಗೆ ಒಟ್ಟಿಗೆ ಒಂದು ಕಡೆ ವಾಸ ಮಾಡ್ತಕ್ಕಂಥ ರೀತಿಯಲ್ಲಿ ಬೀದಿಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಏನು ಕೆಂಪೇಗೌಡರು ಸ್ಥಾಪನೆ ಮಾಡಿದ್ರು ಬೆಂಗಳೂರು ನಗರವನ್ನ, ಬೆಂದಕಾಳೂರು ಅಂತ ಹೇಳಿ ಹಿಂದೆ ಎಲ್ಲರೂ ಕರೀತಾ ಇದ್ದಂಥದ್ದು. ಆ ಬೆಂದಕಾಳೂರು ಬ್ಯಾಂಗ್ಳೂರು ಅಂತ ಆಯ್ತು, ನಂತರ ಈಗ ಮತ್ತೆ ಬೆಂಗಳೂರು ಅಂತ ಮತ್ತೆ ನಾವಿದು ಕರೆಯಲ್ಪಡ್ತಾ ಇದ್ವಿ. ನೀವು ಇವಾಗ ನೋಡ್ತಾ ಇದ್ದೀವಿ ಏನು ಯಾವ ರೀತಿ. ನನಗೆ ನೆನಪಿದ್ದಂಗೆ ನಾನು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡೋಕ್ಕೆ ಫಸ್ಟ್ PUC, ಸೆಕೆಂಡ್ PUC ವ್ಯಾಸಂಗ ಮಾಡುವಂಥ ಸಂದರ್ಭದಲ್ಲಿ ಬೆಂಗಳೂರು ವಿಸ್ತೀರ್ಣ ಎಷ್ಟಿತ್ತು ಅಂತಕ್ಕಂಥದ್ದು 1984ನೇ ಇಸ್ವಿಯಿಂದ 86ನೇ ಇಸ್ವಿವರೆಗೂ ನಾನು ಸೈಕಲ್ ತೊಳ್ಕೊಂಡು ಬೆಂಗಳೂರಿನಲ್ಲಿ ಅಲ್ಲಿ ಓಡಾಡ್ತೀನಿ. ಅವತ್ತು ಯಾವ ರೀತಿ ವಾಹನ ದಟ್ಟಣೆ ಇತ್ತು, ಇವತ್ತು ಯಾವ ರೀತಿ ವಾಹನ ದಟ್ಟಣೆ ಇದೆ, ಯಾವ ಪ್ರದೇಶಗಳು ಅವತ್ತು
ಜನನಿಬಿಡ ಪ್ರದೇಶಗಳಾಗಿತ್ತು. ಹೊಸ ಬಡಾವಣೆಗಳು ನಿರ್ಮಾಣ ಆಗಿದ್ದಂಥದ್ದನ್ನ ಇವತ್ತು ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ಪ್ರತ್ಯೇಕವಾಗಿ ಬೆಂಗಳೂರು ಒಂದೊಂದು ಭಾಗನೂ ಒಂದು ವಿಶೇಷತೆ ಇರ್ತಕ್ಕಂಥ ಭಾಗ. ಬಹುಶಃ ಈ ರೀತಿಯಾಗಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಯಾವುದೇ ನಗರ ಬಹುಶಃ ನಮ್ಮ ದೇಶದಲ್ಲಿ ಆ ರೀತಿ ಆಗುವಂಥದ್ದಕ್ಕೆ ದೆಹಲಿ ಮತ್ತು ಮುಂಬೈ ಹೊರತುಪಡಿಸಿದ್ರೆ ಇನ್ನ ನಂತರ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಬೆಂಗಳೂರು. ಈ ಒಂದು ಕನಸನ್ನ ಕಂಡಿತಂತವರು ನಾಡಪ್ರಭು ಕೆಂಪೇಗೌಡರು. ಇದನ್ನ ನಾವು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತು ಕೆಂಪೇಗೌಡರ ಕನಸಿನ ಬೆಂಗಳೂರು ಇವತ್ತು 1,50,00,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಒಂದು ನಗರವಾಗಿ ಹೊಮ್ಮಿದೆ. ನಾವು ಬೇರೆ ಬೇರೆ ವಿದೇಶಗಳಲ್ಲಿ ಏನೇನೋ ಮೂಲಭೂತ ಸೌಲಭ್ಯಗಳನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ, ಬಹುಶಃ ಅದೆಲ್ಲ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ನೋಡುವಂಥದ್ದಕ್ಕೆ ಸಾಧ್ಯ ಆಗ್ತಾ ಇದೆ. ಇತ್ತೀಚೆಗೆ ನಾನು ಬೆಂಗಳೂರಿನಲ್ಲಿ ಯಾವುದೋ ಒಂದು ತಂಡ ಬಂದಿತ್ತು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ತಂಡ ಬಂದಿತ್ತು. ಆ ತಂಡದ ಜೊತೆಯಲ್ಲಿ ನಾನು ಅಲ್ಲಿ ಸತ್ಯಸಾಯಿ ಬಾಬಾ ಆಸ್ಪತ್ರೆ ಭಾಗದಲ್ಲಿ ಆ ಕಡೆ ಪ್ರದೇಶದಲ್ಲಿ ಇದ್ವಿ. ನಾವು ಮಧ್ಯ ಬೆಂಗಳೂರಿಗೆ ಬರಬೇಕಾಗಿತ್ತು. ಹೇಗೆ ನಾವು ಕಾರಲ್ಲಿ ಹೊರಟ್ರೆ 1.25 ಗಂಟೆ ಪ್ರಯಾಣ ಆಗುತ್ತೆ ಅಂತ ಹೇಳಿ ಎದುರುಗಡೆನೆ ಮೆಟ್ರೋ ಇತ್ತು, ಮೆಟ್ರೋ ಸ್ಟೇಷನ್. ನಾವು ಅವ್ರನ್ನೆಲ್ಲ ವಿದೇಶದಿಂದ ಬೇರೆ ಬೇರೆ ದೇಶಗಳಿಂದ ಬಂದಂತವ್ರು ಕೂಡ ಜೊತೆಲಿ ಕರ್ಕೊಂಡು ಮೆಟ್ರೋಲಿ ಪ್ರಯಾಣ ಮಾಡಿದ್ವಿ. 35 ನಿಮಿಷಕ್ಕೆ ನಾವು ಸೆಂಟ್ರಲ್ ಕಾಲೇಜು ಸಮೀಪ ಇರ್ತಕ್ಕಂಥ ವಿಶ್ವೇಶ್ವರಯ್ಯ ನಿಲ್ದಾಣಕ್ಕೆ ಬಂದು ತಲುಪಿದ್ವಿ, ವಿಧಾನಸೌಧಕ್ಕಿಂತ ಒಂದು ಸ್ಟೇಷನ್ ಮುಂಚೆ. ಅಂದ್ರೆ ಯಾವ ರೀತಿ ಮೂಲಭೂತ ಸೌಲಭ್ಯಗಳು ನಾವು ಬದಲಾವಣೆಗಳನ್ನ ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಕೆಂಪೇಗೌಡರು ಎಲ್ಲೆಲ್ಲಿ ಸ್ಥಾಪನೆ ಮಾಡಿದ್ರು 4 ದಿಕ್ಕುಗಳಲ್ಲಿ, ಅದೆಲ್ಲ ಇವತ್ತು ಮಧ್ಯ ಬೆಂಗಳೂರು ಆಗೋಗಿದೆ. ಜಯನಗರದಲ್ಲಿ ಇರ್ಬೋದು, ಬೇರೆ ಬೇರೆ ಈ ಕಡೆ ಮೇಕ್ರಿ ಸರ್ಕಲ್ ಹತ್ರ ಇರ್ಬೋದು. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ಸಾಧನೆಗಳು ಇಡೀ ಸಮಾಜಕ್ಕೆ ಇಂದೂ ಕೂಡ ಪ್ರಸ್ತುತವಾಗಿ ಸಾಕ್ಷೀಭೂತವಾಗಿದೆ. ಅವರ ಕೊಡುಗೆಗಳು ಅಪಾರವಾದದ್ದು. ಆದ್ದರಿಂದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರು, ಮಹಾತ್ಮ ಗಾಂಧೀಜಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹರ್ಷಿ ವಾಲ್ಮೀಕಿ ಅವರುಗಳ ಪುತ್ಥಳಿಗಳನ್ನ ನಿರ್ಮಿಸಬೇಕು ಎಂದು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ಸ್ವಾಮೀಜಿಯವರ ಆಶೀರ್ವಾದ ಪಡೆಯಕ್ಕೆ ಹೋದಾಗ ಅವರು ನನಗೆ ಕೆಲವು ಮಾರ್ಗದರ್ಶನ ಹೇಳಿಕೊಟ್ರು. ಹೀಗೆ ನಡೆಸ್ಕೊಂಡು ಹೋಗ್ಬೇಕು, ಹೀಗೆ ನಡಿಬೇಕು ಅಂತ. ಮತ್ತೆ ನನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಸದಾ ನನಗೆ ಮಾರ್ಗದರ್ಶನ ಹೇಳ್ತಿರ್ತಾರೆ. ನಾನೆಲ್ಲರೂ ವಿಶ್ವಾಸಕ್ಕೆ ತಗೊಂಡು, ನನಗೆ ಬಹಳಷ್ಟು ಜನ ಶ್ರಮಿಸಿದ್ದಾರೆ. ನಮ್ಮ ನಂದಿ ಆಂಜನಪ್ಪಣ್ಣವರು ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ. ನಾನು ಅವ್ರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಬಹಳಷ್ಟು ಜನ ಹಿರಿಯ ಮುಖಂಡರು ನನ್ನ ಗೆಲುವಿಗೆ ತುಂಬಾ ಕಷ್ಟಪಟ್ಟಿದ್ದಾರೆ. ಅವರಿಗೆಲ್ಲ ಸ್ಮರಿಸ್ತಾ ನಾನು DC ಅವ್ರಿಗೊಂದು ಪುಟ್ಟ ಮನವಿ ಇದೆ ಸರ್. ನಿಮಗೆ ನಾನು ಮಿನಿಸ್ಟರ್ ಸರ್, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಕಡೆ ಅಂಬೇಡ್ಕರ್ ಅವರ ವಿಗ್ರಹ, ಇನ್ನೊಂದು ಕಡೆ ಗಾಂಧಿ ಅವರ ವಿಗ್ರಹ ಪ್ರತಿಷ್ಠಾಪಿಸಿ ಅಂತ ನಾನು ಶಾಸಕನಾಗಿ ಮತ್ತೊಂದು ಪತ್ರ ತಮಗೆ ಬರೀತಾ ಇದ್ದೇನೆ. ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಕೆಂಪೇಗೌಡರದೊಂದು ವಿಗ್ರಹ, ವಾಲ್ಮೀಕಿ ಅವರದೊಂದು ವಿಗ್ರಹ ಪ್ರತಿಷ್ಠಾಪಿಸಬೇಕು ಅಂತ. ಯಾಕೆಂದ್ರೆ ಒಕ್ಕಲಿಗ ಸಮುದಾಯ, ವಾಲ್ಮೀಕಿ ಸಮುದಾಯ ಅತಿ ಹೆಚ್ಚು ಇದೆ ನನ್ನ ಕ್ಷೇತ್ರದಲ್ಲಿ. ದಯವಿಟ್ಟು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸೂಕ್ತ ಸ್ಥಾನದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನ, ವಾಲ್ಮೀಕಿಯವರ ಪ್ರತಿಮೆಯನ್ನ ಸ್ಥಾಪಿಸಬೇಕು ಅಂತ ವಿನಿಸ್ತಾ, ಮತ್ತೊಮ್ಮೆ ನಾನು ನಮ್ಮ ಕೃಷ್ಣ ಬೈರೇಗೌಡ ಸರ್, ನನ್ನ ಕನಸಿನ ಭರವಸೆಯ ನಾಯಕ DK ಶಿವಕುಮಾರ್ ಸರ್ ಅವ್ರನ್ನ ಸ್ಮರಿಸ್ತಾ, ಅವ್ರ ಭವಿಷ್ಯ, DK ಸಾಹೇಬ್ರ ಭವಿಷ್ಯ ಉಜ್ವಲ ಆಗಬೇಕು, ಅವ್ರು ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂತ ಭಗವಂತನಲ್ಲಿ ಆಶಿಸ್ತಾ ಭಾಷಣ ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಪ್ರಗತಿಪರ ಸಾಧಕ ರೈತರಿಗೆ ಸನ್ಮಾನಿಸಲಾಯಿತು. ಇದೇ ವೇಳೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಹಾಗೂ ಪ್ರತಿಭಾವಂತ ಸಮುದಾಯದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಸಚಿವರು ನಗರದ MG ರಸ್ತೆಯಲ್ಲಿ ಇರುವ ಶ್ರೀ ಮರಳು ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಿಂದ ಶ್ರೀ ಕೆಂಪೇಗೌಡರ ಪಲ್ಲಕ್ಕಿ ಮತ್ತು ಜಾನಪದ ಕಲಾ ತಂಡದ ಮೆರವಣಿಗೆಗೆ ಚಾಲನೆ ನೀಡಿದ್ದಾರೆ. ಮೆರವಣಿಗೆಯು MG ರಸ್ತೆ ಮತ್ತು BB ರಸ್ತೆ ಮುಖಾಂತರ ವೇದಿಕೆ ಕಾರ್ಯಕ್ರಮದ ಕನ್ನಡ ಭವನದವರೆಗೂ ಅದ್ದೂರಿಯಾಗಿ ಸಾಗಿತು. ಡೊಳ್ಳು ಕುಣಿತ, ಸೋಮನ ಕುಣಿತ, ವೀರಗಾಸೆ, ಮಹಿಳಾ ಮಣಿಗಳ ಪೂರ್ಣಕುಂಭ ಹಾಗೂ ಕಲಾ ಪ್ರದರ್ಶನಗಳು ಜನರ ಮೆಚ್ಚುಗೆಗೆ ಪಾತ್ರವಾದವು. ಈ ಸಂದರ್ಭದಲ್ಲಿ ಡಾಕ್ಟರ್ HN ನರಸಿಂಹಯ್ಯ, ವಿಜ್ಞಾನ ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು NH ಶಿವಶಂಕರ ರೆಡ್ಡಿ, ಜಿಲ್ಲಾ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರದ ಅಧ್ಯಕ್ಷರು ಯಲುವಹಳ್ಳಿ ಎನ್ ರಮೇಶ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ KN ಕೇಶವರೆಡ್ಡಿ, ಜಿಲ್ಲಾಧಿಕಾರಿ PN ರವೀಂದ್ರ, CEO ನವೀನ್ ಭಟ್, ಮಾಜಿ ಶಾಸಕ KP ಬಚ್ಚೇಗೌಡ ಸೇರಿದಂತೆ ವಿವಿಧ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರವನ್ನು ಅಭಿವೃದ್ಧಿಯ ಕೆಲಸಗಳ ಮೂಲಕ ರಾಜ್ಯಕ್ಕೆ ಮಾದರಿ ಕ್ಷೇತ್ರವನ್ನಾಗಿ ಮಾಡಿ ತೋರಿಸಿದ ಸಂಸದ ಸುಧಾಕರ್ ಅವರಿಗೆ 52ನೇ ವರ್ಷದ ಹುಟ್ಟುಹಬ್ಬಕ್ಕೆ ತನ್ನ ತಂದೆ ಮಗನ ಭವಿಷ್ಯಕ್ಕಾಗಿ ಮನೆಯ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಅಲ್ಲದೆ ಅವರ ಅಭಿಮಾನಿಗಳು ದೇವಾಲಯಗಳಲ್ಲಿ ವಿಶೇಷ ಪೂಜೆ, ರಕ್ತದಾನ, ಅನ್ನಸಂತರ್ಪಣೆ ಮಾಡುವ ಮೂಲಕ ಸಂಭ್ರಮಿಸಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರದ ಅಭಿವೃದ್ಧಿಯ ಹರಿಕಾರ. ಈ ಭಾಗದ ರೈತರಿಗೆ HN ವ್ಯಾಲಿ ನೀರು ತಂದು 100ಕ್ಕೂ ಹೆಚ್ಚು ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಒದಗಿಸಿಕೊಟ್ಟು ಅಭಿವೃದ್ಧಿಯ ವಿಚಾರದಲ್ಲಿ ರಾಜ್ಯವೇ ಚಿಕ್ಕಬಳ್ಳಾಪುರದತ್ತ ತಿರುಗಿ ನೋಡುವಂತೆ ಮಾಡಿದ್ದ ಸಂಸದ ಸುಧಾಕರ್ ಅವರಿಗೆ 52ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. 10 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ಜನರಿಗೆ ಸಂಕ್ರಾಂತಿ ಸುಗ್ಗಿ ಎಂಬ ಕಾರ್ಯಕ್ರಮದ ಮೂಲಕ ಪರಿಚಯವಾದ ಸಂಸದ ಸುಧಾಕರ್ ತಮ್ಮ ಸಮಾಜ ಸೇವೆ, ಅಭಿವೃದ್ಧಿ ವಿಚಾರದಿಂದಲೇ ಮನೆ ಮಾತಾಗಿದ್ದು ಇಂದಿಗೂ ಸಹ ಅವರಿಗೆ ಲಕ್ಷಾಂತರ ಮಂದಿ ಅಭಿಮಾನಿಗಳಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಅಭಿವೃದ್ಧಿ ವಿಚಾರದಲ್ಲಿ ರಾಜೀನಾಮೆ ಕೊಟ್ಟು ಬಿಜೆಪಿ ಪಕ್ಷ ಸೇರಿದ್ರು. ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಕಮಲ ಅರಳಿಸಿದ ಹೆಗ್ಗಳಿಕೆ ಡಾಕ್ಟರ್ ಸುಧಾಕರ್ಗೆ ಇದೆ. ಆರೋಗ್ಯ ಮಂತ್ರಿಯಾಗಿ ಸೇವೆ ಸಲ್ಲಿಸಿ ಈಗ ಸಂಸದರಾಗಿ ಕೇಂದ್ರಕ್ಕೆ ಜಿಗಿದಿದ್ದಾರೆ. ಇದೀಗ ಅವರ 52ನೇ ಹುಟ್ಟುಹಬ್ಬದಂದು ತಮ್ಮ ತಂದೆ PN ಕೇಶವರೆಡ್ಡಿ ಅವರು ಮಗನ ಭವಿಷ್ಯ ಚೆನ್ನಾಗಿರಲೆಂದು ಚಿಕ್ಕಪೈಲಗುರ್ಗಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ನಂತರ ಪೇರಸಂದ್ರ ಗ್ರಾಮದ ಶಾಂತ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಅಭಿಮಾನಿಗಳ ಜೊತೆ ಮಗನ ಹುಟ್ಟುಹಬ್ಬಕ್ಕೆ ತಂದ ಕೇಕ್ ಕತ್ತರಿಸಿ ಸಂತಸ ಪಟ್ಟರು. सर्वं जयते ओम नमाले गति शंकरे शंके चक्रे जनंदके श्रीमन्नारायण विष्णु वासुदेवो विष्णु श्री भूलनास्मिता लक्ष्मी चंदगे स्वामी कृपा कटाक्ष मनोवांच नमस्कार नमस्कार ಮಾಡಿ कृपा कटाक्ष फलसिद्धिरस्तु सुधाकर जन्मदिनोत्सवांग आचार मुखेण लक्ष्मी चंदगेश्वर स्वामी कृपा कटाक्ष मनोवांच सर्वाभिष्टफलसिद्धिरस्तु धनम धान्यम शतं दीर्घायुष्यवान राजकीय क्षेत्रे उन्नतोरुतो फलसिद्धिरस्तु महालक्ष्मी कृपा कटाक्ष मनोवांच ನಾನು ಆಗ್ದಂಗೆ ಫಲಸಿದ್ಧಿ ಅವಾಗಲೇ ಬಂದಿದ್ರು ಚೇತೋ ಚೇತೋ ಸರ್ ಬರುತ್ತೆ ಸರ್ ತಿನ್ಸು ಸರ್ಗೆ ನಿಮ್ದು ಆಯಿತು ಅನ್ನಿ ಆಯಿತು ಅಂತ ಹೇಳ್ತೀನಿ. ಕೆಂಪೇಗೌಡರು ಹುಟ್ಟಿರೋದು ಇವಾಗ 27 ತಾರೀಕು ಆವತ್ತೇ ಡಾಕ್ಟ್ರಸು ಹುಟ್ಟಿರೋದು. ಅದರಿಂದ ಅವನು
ವರ್ಷವೂ ಸುಮಾರು 55 ವರ್ಷದಿಂದ ಬರ್ತ್ಡೇ ಮಾಡ್ತಾನೆ ಬಂದಿದ್ದಾರೆ ಫಾಲೋಯರ್ಸು, ಅವ್ನಿಗೆ ಬೇಕಾಗಿರೋರು, ನೆಂಟರು, ಇನ್ನೊಬ್ಬರು ಮತ್ತೊಬ್ಬರು. ಅವನು ಅದೇ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ತಾ ಇದ್ದಾನೆ. ಆ ರೀತಿ ಈ ಕರ್ನಾಟಕಕ್ಕೆ ಏನು ಬೇಕು ಅಂತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಫಸ್ಟ್ MLA ಆದರು, ಆಮೇಲೆ MP ಮಿನಿಸ್ಟ್ರ್ ಆದರು, ಆಮೇಲೆ ಇವಾಗ MP ಆಗಿದ್ದಾರೆ. ಅವ್ರ ಕೆಲಸ ಏನು, ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಏನು ಕೇಂದ್ರ ಸರ್ಕಾರದಲ್ಲಾಗಲಿ, ಸ್ಟೇಟ್ ಸರ್ಕಾರದಾಗಲಿ ಅವ್ರನ್ನ ಎಚ್ಚರಿಕೆ ಮಾಡೋದಾಗಲಿ ಇವೆಲ್ಲನೂ ಮಾಡ್ತಾಯಿದ್ದಾರೆ. ಅದರಿಂದ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಕೋರ್ತೀವಿ. ಅದೇ ರೀತಿಯಲ್ಲಿ ಇವತ್ತಿನ ಹುಟ್ಟಿದ ಹಬ್ಬಕ್ಕೆ ಎಲ್ಲ ಕಡೆಯಿಂದನೂ ಬ್ಲಡ್ ಕ್ಯಾಂಪ್ ಮೂಲಕ ಅವ್ರಿಗೆ ಬ್ಲಡ್ ಕೊಡೋ ಮೂಲಕ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಎಲ್ಲ ಜನಕ್ಕೆ ಅನುಕೂಲ ಆಗಲಿ, ರಕ್ತದಿಂದ ಯಾವ ರೀತಿ ಅನುಕೂಲ ಆಗ್ತಾಯಿತ್ತು ಆ ರೀತಿ ಆಗಲಿ ಅಂತಕ್ಕಂಥ ಆಶಿಸಿ ಅವ್ರ ಹುಟ್ಟುಹಬ್ಬವನ್ನು ಎಲ್ಲ ಕಡೆಯೂ ಮಾಡ್ತಾಯಿದ್ವಿ. ಹೌದು. ನನಗೂ ವಯಸ್ಸಾಯಿತು, ಆದರೂ ನಾನು ಕೆಲಸ ಮಾಡ್ತೀನಿ. ಡಾಕ್ಟ್ರಿಗೆ ಸುಮಾರು 50-55 ವರ್ಷ ಆಗಿದೆ, ಆದರೂ ಕೆಲಸ ಮಾಡ್ತಾ ಇದ್ದಾನೆ. ಅದರಿಂದ ಇನ್ನೂ ಒಳ್ಳೆಯದಾಗಲಿ, ಒಳ್ಳೆಯ ಅಧಿಕಾರ ಸಿಕ್ಕಲಿ ಅಂತ ನಮ್ಮ ಪೋಷಕರಿಗೆ ಅದು ಆಸೆ ಇದ್ದೇ ಇರ್ತೈತೆ. ಅದರಿಂದ ಅವ್ನಿಗೆ ಒಳ್ಳೆಯದಾಗಲಿ ಅಂತ ಕೋರ್ತೀನಿ ನಾನು. ಚಿಕ್ಕಬಳ್ಳಾಪುರನ ರಾಜ್ಯ ಮಟ್ಟದಲ್ಲಿ ಗುರುತಿಸಂತ ಏಕೈಕ ಅಭಿವೃದ್ಧಿ ವಿಚಾರದಲ್ಲಿ ಸುಧಾಕರ್ ಮಾಡಿದ್ದಾನೆ. ಅವನು ಮಿನಿಸ್ಟರ್ ಆಗಿದ್ದಾಗ, MLA ಆಗಿದ್ದಾಗ HN ವ್ಯಾಲ್ಯೂ ನೀರು ತಂದಿದ್ದಾರೆ. ಅದೇ ಸಿದ್ದರಾಮಯ್ಯನು ಚಿಕ್ಕಬಳ್ಳಾಪುರಕ್ಕೆ 16 ಸಲ 18 ಸಲ ಬಂದಿದ್ದಾನೆ. ಸುಮ್ಮನೆ ಬೊಗಳೆ ಮಾತುಗಳು ಹೇಳೋಕೊಂಡು ಕಾಲ ಕಳೆದಿಲ್ಲ. ಮೆಡಿಕಲ್ ಕಾಲೇಜ್ ತಂದಿದ್ದಾನೆ, HN ವ್ಯಾಲ್ಯೂ ನೀರು ತಂದಿದ್ದಾನೆ. ಆಮೇಲೆ ನಮ್ಮ ಇದು ನಿನ್ನೆ ಓಪನ್ ಮಾಡಿದ್ರಲ್ಲ ಯಾವುದು ಸಂಸ್ಕೃತಿ ಇಲಾಖೆದು ಬಿಲ್ಡಿಂಗು, ಅದಕ್ಕೆ 6 ಕೋಟಿ ರೂಪಾಯಿ ತಂದು ಅವನು ಮೊದಲು ಮಾಡಿರೋದು, ಇವಾಗ ಪೂರ್ತಿ ಮಾಡಿಬಿಟ್ಟು ಅವ್ರು ಮಾಡ್ತಾಯಿದ್ದಾರೆ. ಇವೆಲ್ಲ ಮಾಡಿಲ್ಲ ಅಂತೇಳಿ ರೋಡ್ಗಳು ತಗೊಂಡೋದ್ರೆ 800 ಕೋಟಿ ರೂಪಾಯಿ ರಸ್ತೆಗಳೆಲ್ಲ ಮಾಡಿದ್ದಾರೆ. ಮಂಡಿಕಲ್ನಿಂದ ಹಿಡಿದು ಕಮತ್ನಹಳ್ಳಿವರೆಗೂ ಮಾಡಿದ್ದಾರೆ. ಬೇರೆ ಎಲ್ಲ ಕಡೆಗೂ ರೋಡ್ಸ್ ಮಾಡಿಸಿದ್ದಾರೆ, ಬಿಲ್ಡಿಂಗ್ಸ್ ಮಾಡಿಸಿದ್ದಾರೆ, ಎಲ್ಲ ಅನುಕೂಲನೂ ಮಾಡಿದ್ದಾರೆ. ಅದು ಮಾಮೂಲಿ ರೀ, ಪೋಷಕರಿಗಿರೋ ಸಂತೋಷನೇ ಅದು ಬೇರೆ. ಮಕ್ಕಳು ನೋಡಿದ್ರೆ ಪ್ರತಿಯೊಬ್ಬರಿಗೂ ಆಸೆನೇ, ಪ್ರತಿಯೊಂದು ಅವ್ರು ಮಾಡ್ತಕ್ಕಂಥ ಕೆಲಸ ನೋಡಿದ್ರೂ ಒಂದು ಸಂತೋಷ, ಒಳ್ಳೆ ಹೆಸರು ತಗೊಳ್ತಾ ಇದ್ದಾರೆ ಅಂತ ನಮಗೂ ಒಂದು ಖುಷಿ. ಅದೇ ಥರ ಅವ್ರು ಏನು ಕರೆ ಕೊಟ್ಟಿದ್ರು ನಮ್ಮ ಅಣ್ಣ ಅವರು, ಅದೇ ಥರ ಆ ಕರೆಯನ್ನು ನಾವು ಸ್ವೀಕರಿಸಿ ರಕ್ತದಾನ, ಗಿಡ ನೆಡೋ ಕಾರ್ಯಕ್ರಮ, ರಕ್ತದಾನ, ಊಟ ಕೊಡುವಂಥದ್ದು ಬಡ ಮಕ್ಕಳಿಗೆ ಮಾಡಿ ಅದೇ ಥರ ಎಲ್ಲ ಯಶಸ್ವಿಯಾಗಿದೆ. ಇಲ್ಲಿನೂ ನಡೀತಾ ಇದೆ, ನಮ್ಮ ಶಾಂತಾಲ್ನೂ ನಡೀತಾ ಇದೆ. ಇಲ್ಲಿ ತುಂಬ ಎಲ್ಲರೂ ಹೊರಗಡೆಯಿಂದನೂ ಬಂದು ಇಲ್ಲಿ ಕೊಡ್ತಾ ಇದ್ದಾರೆ. ತುಂಬ ಸಕ್ಸಸ್ಫುಲ್ ಆಗಿದೆ ಸರ್. ಅದು ನನ್ನ ಸ್ವಂತದ್ದು, ನನಗೆ ಸಿಕ್ಕಿರೋದು ನನಗೆ ಅದು ಸೌಭಾಗ್ಯ ಸರ್. ಅದು ಸಿಗೋದು ಅನ್ನೋದು ಅದು ಸೌಭಾಗ್ಯ. ಅದು ಸಿಕ್ಕಿದೆ, ನಾನು ಎಂಜಾಯ್ ಮಾಡ್ತಾಯಿದ್ದೀನಿ ಸರ್. ಈಗ ಮಂಚನಹಳ್ಳಿಗೆ ಹೋಗ್ತಾಯಿದ್ದೀರಿ, ಅಲ್ಲಿ ಬ್ಲಡ್ ಕ್ಯಾಂಪ್ ನಡೀತಾ ಇದೆ. ಮತ್ತು ಅಲ್ಲಿ ಪಕ್ಕದಲ್ಲಿ ಊಟದ್ದು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಬಡ ಮಕ್ಕಳಿಗೆ. ಅಲ್ಲೊಂದಿದೆ, ವೃದ್ಧಾಶ್ರಮದಿದೆ, ವೃದ್ಧಾಶ್ರಮದಲ್ಲೂ ಊಟದ್ದು ವ್ಯವಸ್ಥೆ ಇದೆ. ಗುಡಿಬಂಡೆಯಿಂದ ಅಲ್ಲಿಂದ ಬಂದಿದ್ದಾರೆ. ಅವ್ರದ್ದು ಅಲ್ಲಿ ಹಾಸ್ಪಿಟ್ಲ್ದು ಬ್ಲಡ್ ಕ್ಯಾಂಪು, ಹಾಸ್ಪಿಟ್ಲಲ್ಲಿ ಬ್ರೆಡ್ಡು, ರಸ್ಕು ಎಲ್ಲ ಫ್ರೂಟ್ಸು ಎಲ್ಲ ಕೊಟ್ಟು ಅಲ್ಲೂ ಮುಗಿಸ್ಕೊಂಡು ಅಲ್ಲೂ ಬಂದಿದ್ದಾರೆ. ಅವ್ರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ನಾನು ನೋಡಬೇಕು, ಕೇಂದ್ರದಲ್ಲೂ ಆಳ್ತಾರೆ, ರಾಜ್ಯದಲ್ಲಿ ಮತ್ತೆ ಬಂದು ಈಸ್ ದ ಕಿಂಗ್ ಮೇಕರ್ ಅನ್ನೋದು ಒಂದು ದಿನದಲ್ಲಿ ವಿತಿನ್ 10 ಇಯರ್ಸಲ್ಲಿ ಅದನ್ನು ಅವರು ಮಾಡಿ ತೋರಿಸ್ತಾರೆ ಸರ್. ಇನ್ನು ಸಂಸದ ಸುಧಾಕರ್ ತನ್ನ 52ನೇ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳಿಗೆ ಕರೆ ಕೊಟ್ಟಿದ್ರು. ಯಾರೂ ಸಹ ವಿಜೃಂಭಣೆಯ ಆಚರಣೆ ಮಾಡದೆ ಬಡವರಿಗೆ ಸಹಾಯ ಮಾಡಿ ಗಿಡಗಳನ್ನ ನೆಟ್ಟು ಆಚರಿಸಿ ಎಂದಿದ್ರು. ಅದರಂತೆ ಬಿಜೆಪಿ ಮುಖಂಡರು, ಸದಸ್ಯರು, ಅಭಿಮಾನಿಗಳು ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ರಕ್ತದಾನ ಶಿಬಿರಗಳು, ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಿಸಿ ಸರಳವಾಗಿ ಆಚರಿಸಿದ್ದಾರೆ. ನಗರದ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬಿಜೆಪಿ ಮುಖಂಡರು ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಸದರಿಗೆ ದೇವರು ಆಯುಷು ಆರೋಗ್ಯ ನೀಡಲಿ, ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಬೆಳೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ಇವತ್ತು ಮೊದಲನೇದಾಗಿ ಕರ್ನಾಟಕ ರಾಜ್ಯ ಜನತೆಗೆ ಕೆಂಪೇಗೌಡ ರವರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತೀವಿ. ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರದ ನಮ್ಮ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ಅಣ್ಣ ಅವರ 52ನೇ ಹುಟ್ಟುಹಬ್ಬವನ್ನು ಇವತ್ತು ನಮ್ಮ ಎಲ್ಲ ಮುಖಂಡರು, BJP ಮುಖಂಡರು ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಹಾಲ್ ಭಾಗದಲ್ಲಿರ್ತಕ್ಕಂಥ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿಸಿ ಅವರಿಗೆ ಇನ್ನಷ್ಟು ಕಾಲ ಅವರು ಆರೋಗ್ಯವಾಗಿರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಅವರಿಗೆ ಚಿಕ್ಕಬಳ್ಳಾಪುರ ಜನತೆ ಎಲ್ಲರೂ ಇನ್ನಷ್ಟು ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಪ್ರಾರ್ಥನೆ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅವರು ಏನು ಕಳೆದ ಬಾರಿ ಶಾಸಕರಾಗಿದ್ದರು, ಸಂಸದರಾಗಿದ್ದಾರೆ. ಈಗ ಮುಂದಿನ 2028ಕ್ಕೆ ಪುನಃ ಚಿಕ್ಕಬಳ್ಳಾಪುರ MLA ಆಗಿ ಪುನಃ ಆಯ್ಕೆ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ನಮ್ಮ ಮುಖಂಡರು ಎಲ್ಲರೂ ಸೇರಿ ನಾವು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಇವತ್ತು ಒಂದು 52ನೇ
52ನೇ ಹುಟ್ಟುಹಬ್ಬವನ್ನು ಇವತ್ತು ದೇವರಲ್ಲಿ ನಾವು ಕೇಳ್ಕೊಂಡಿದ್ದೀವಿ. ಸಿಹಿ ಎಲ್ಲರಿಗೂ ನಾವು ಹಂಚಿದ್ದೀವಿ ಇವತ್ತು. ಇನ್ನು ಸಂಸದ ಸುಧಾಕರ್ ಹುಟ್ಟುಹಬ್ಬಕ್ಕೆ ಕೇಂದ್ರದ ಮತ್ತು ರಾಜ್ಯದ ರಾಜಕಾರಣಿಗಳು ಶುಭಾಶಯಗಳನ್ನು ಕೋರಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಂಗಳೂರಿನಲ್ಲಿ ಜೀವನ ನಡೆಸುತ್ತಿರುವ ಪ್ರತಿಯೊಬ್ಬರೂ ನಾಡಪ್ರಭು ಕೆಂಪೇಗೌಡರ ಸ್ಮರಣೆಯೊಂದಿಗೆ ನಿತ್ಯ ಜೀವನ ಪ್ರಾರಂಭಿಸಿ ನಾಡು ಕಟ್ಟಿರುವ ನಾಡಪ್ರಭುಗೆ ಸಾರ್ಥಕತೆಯನ್ನು ಮೆರೆಯಬೇಕಾಗಿದೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅಭಿಮತ ವ್ಯಕ್ತಪಡಿಸಿದರು. ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ನಾಡಪ್ರಭು ಶ್ರೀ ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿರವರು, ಯಾವುದೇ ತಂತ್ರಜ್ಞಾನ ಇಲ್ಲದ ಸಮಯದಲ್ಲಿ ಪ್ರತಿಯೊಬ್ಬರ ಜೀವನವು ಕಟ್ಟಿಕೊಳ್ಳಲು ಅಗತ್ಯವಿರುವಂತೆ ವ್ಯಾಪಾರ ಕಟ್ಟೆ, ಕೆರೆ, ಕುಂಟೆಗಳ ನಿರ್ಮಾಣ, ರಸ್ತೆ, ಆಟದ ಮೈದಾನ, ಆಡಳಿತ ಭವನಗಳ ನಿರ್ಮಾಣಕ್ಕೆ ನೀಲಿ ನಕ್ಷೆಯನ್ನು ಸಿದ್ಧಪಡಿಸಿ ಕೋಟ್ಯಾಂತರ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿರುವ ಆದರ್ಶ ವ್ಯಕ್ತಿ ಕೆಂಪೇಗೌಡರ ದೂರದೃಷ್ಟಿಯೇ ಕಾರಣವಾಗಿದೆ. ಆದ್ದರಿಂದಲೇ ಕೆಂಪೇಗೌಡರನ್ನ ನಾಡಪ್ರಭು ಎಂದು ಬಣ್ಣಿಸುತ್ತಾರೆ. ಆದರೆ ಇತ್ತೀಚೆಗೆ ದುರಾಸೆ ಹೆಚ್ಚಾಗಿ ಕೆರೆ ಕುಂಟೆಗಳನ್ನು ಮುಚ್ಚಿ ಲೇಔಟ್ಗಳನ್ನು ನಿರ್ಮಿಸಿರುವ ಪರಿಣಾಮ ಮಳೆ ಬಂದರೆ ಬೆಂಗಳೂರು ಜಲಾವೃತ ಪ್ರದೇಶವಾಗುತ್ತಿದೆ. ಕಂಪ್ಯೂಟರ್ಗಳು ಇಲ್ಲದಿದ್ದರೂ ಅಚ್ಚುಕಟ್ಟಾಗಿ ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡಿದ್ದಾರೆ. ಇಂದು ಎಲ್ಲ ಇದ್ದರೂ ವ್ಯವಸ್ಥಿತವಾಗಿ ಬೆಂಗಳೂರು ನಗರ ಕಟ್ಟಲು ಸಾಧ್ಯವಾಗುತ್ತಿಲ್ಲ ಎಂದರು. ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ಸೌನೀಯವಾಗಿ ಮನವಿ. ಮಾಡಿದಂಥ ಕಾರ್ಯಗಳು ಈಗ ಸುಮಾರು ಕಡೆ ನಾವು ನೋಡಿರ್ಬೋದು. ಆ ಬೆಂಗಳೂರು ಆಸ್ಪಾಸ್ ಯಲಹಂಕ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಔಟಿ ಇರ್ಬೋದು, ಈ ಭಾಗದಲ್ಲಿ ಅತಿ ಹೆಚ್ಚಿನ ಕೆಲಸಗಳನ್ನು ಮಾಡಿದಂಥ ಕೆಂಪೇಗೌಡರು ತಾವು ನೋಡ್ತಾ ಇರ್ಬೋದು. ಅನೇಕ ಕರಕಟ್ಟೆಗಳನ್ನು ನಿರ್ಮಿಸಿದ್ರು, ಅನೇಕ ರೈತರಿಗೆ ಜೀವನೋಪಾಯಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಒಂದೇ ಒಬ್ಬ ಯಾರಾದರೂ ಯಾರಾದರೂ ರಾಜನೀತಿರಂಥ ವ್ಯಕ್ತಿಗೆ ಏನೆಲ್ಲ ಗುರಿಗಳಿರಬೇಕು, ಬಡವರಿಗೆ ಹೇಗೆ ಅವ್ರಿಗೆ ಉದ್ಯೋಗಾವಕಾಶ ಇರ್ಬೋದು, ಆರ್ಥಿಕವಾಗಿ ಮೇಲೆತ್ತಬೇಕು ಒಂದು ಆಲೋಚನೆ ಇರಬೇಕು. ವಿದ್ಯಾರ್ಥಿಗೆ ಒಳ್ಳೆ ಉದ್ಯೋಗ ಕೊಡುವಂಥ ಆಲೋಚನೆ ಅವ್ರ ತಲೆಯಲ್ಲಿರಬೇಕು. ಆ ಒಂದು ಅವ್ರು ಏನು ಆಡಳಿತ ಮಾಡ್ತಾರೆ ಆ ಏರಿಯಾವನ್ನು ಒಳ್ಳೆ ಡೆವಲಪ್ಮೆಂಟ್ ಕೊಂಡೊಯ್ಯುವಂಥ ಒಂದು ಆಲೋಚನೆ ಅವರಲ್ಲಿರಬೇಕು. ಎಲ್ಲ ಆಲೋಚನೆ ಇದ್ದು ಇವತ್ತು ನಮಗೆಲ್ಲ ಆದರ್ಶಪ್ರಾಯರಾಗಿದ್ದಾರೆ ಕೆಂಪೇಗೌಡ. ಅವ್ರಿಗೆ ಮತ್ತೊಮ್ಮೆ ನಾನು ನಮ್ಮನೆಲ್ಲೂ ಹಾಗೆ ನಾನೊಂದು ಮಾತನ್ನು ತಿಳಿಸ್ತೀನಿ. ನಾನು ಈಗ ಗುಡಿಬಂಡೆಯಲ್ಲಿ ಆಲ್ರೆಡಿ ಒಂದು ಫಂಕ್ಷನ್ ಮುಗಿಸ್ಕೊಂಡು ಬಂದೆ. ನಾನು ನಮ್ಮ ಇಲ್ಲೇ ಇರುವಂಥ PO ವೆಂಕಟೇಶಪ್ಪನವರಿಗೂ ಶಿಕ್ಷಣ ಇಲಾಖೆಗೆ ಒಂದು ನನ್ನ ಮಾತು, ನಾವು ಈ ಜಯಂತಿಯನ್ನು ನಮ್ಮ ಸರ್ಕಾರ ಆಚರಣೆ ಮಾಡೋಕ್ಕೆ ಯೋಚನೆ ಮಾಡಿದ್ದು ಇಂಥ ಮಹನೀಯರ ಒಂದು ಆದರ್ಶ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕೆ ನಾವು ಈ ತರ ಕಾರ್ಯಕ್ರಮ ಮಾಡಿದ್ದು. ಈ ಸಂದರ್ಭದಲ್ಲಿ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಸ್. ನರಸಿಂಹಾರೆಡ್ಡಿ, ಕಾರ್ಯದರ್ಶಿ ಸೋಮಶೇಖರ್ ರೆಡ್ಡಿ, PLD ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ, ಮಾಜಿ ಅಧ್ಯಕ್ಷ ವಿ. ಪ್ರಭಾಕರ್ ರೆಡ್ಡಿ, ಕೋಚಿಮೂಲ್ ಮಾಜಿ ನಿರ್ದೇಶಕ ವಿ. ಮಂಜುನಾಥ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಪಿ. ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ದಿ ಜ್ಯುವೆಲರಿ ವರ್ಲ್ಡ್ ಆಭರಣ ಪ್ರದರ್ಶನ ಮತ್ತು ಮಾರಾಟ. ಭಾರತದಾದ್ಯಂತ 20ಕ್ಕೂ ಹೆಚ್ಚು ಟಾಪ್ ಜ್ಯುವೆಲರ್ಸ್ಗಳು ಒಂದೇ ಸೂರಿನಡಿಯಲ್ಲಿ ತಮ್ಮ ಅತ್ಯುತ್ತಮ ಆಭರಣ ಸಂಗ್ರಹಗಳನ್ನು ನೀಡುತ್ತಿದ್ದಾರೆ.
ದಿನಾಂಕ ಜೂನ್ 27 ಶುಕ್ರವಾರ, 28 ಶನಿವಾರ ಮತ್ತು 29 ಭಾನುವಾರ ಬೆಳಗ್ಗೆ 10 ರಿಂದ ರಾತ್ರಿ 8 ಗಂಟೆಯವರೆಗೆ. ಸ್ಥಳ ಶ್ರೀದೇವಿ ಪ್ಯಾಲೇಸ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಉಚಿತ ಪ್ರವೇಶವಿರುತ್ತದೆ. ಬನ್ನಿ, ಆಭರಣ ಮೇಳದಲ್ಲಿ ಭಾಗವಹಿಸಿ ಲಕ್ಕಿ ಡ್ರಾ ಮೂಲಕ ಡೈಮಂಡ್ ರಿಂಗ್ ಪಡೆಯುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7760559393. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಪ್ರಣಮ್ಯ ಎನ್ಕ್ಲೇವ್ ರೇರಾ ಅಂಡ್ ಕೂಡ ಅಪ್ರೂವ್ಡ್ ಪ್ರೀಮಿಯಂ ಫ್ಲಾಟ್ಸ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಇದೀಗ ಪ್ರವಾಸಿ ತಾಣಗಳ ಕಣಜವಾದ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಆಹ್ಲಾದಕರ ವಾತಾವರಣದಲ್ಲಿ ನಿರ್ಮಾಣಗೊಂಡಿದೆ ಪ್ರಣಮ್ಯ ಎನ್ಕ್ಲೇವ್. ಸ್ಥಳ ನಾಗಾರ್ಜುನ ಕಾಲೇಜ್ ಹತ್ತಿರ, ಕೊತ್ತನೂರು, ಚಿಕ್ಕಬಳ್ಳಾಪುರ. 30/40 ಪ್ರೀಮಿಯಂ ಫ್ಲಾಟ್ ಫಾರ್ ಸೇಲ್. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 20 ನಿಮಿಷಗಳ ಪ್ರಯಾಣ ಹಾಗೂ ಈಶಾ ಫೌಂಡೇಶನ್ನಿಂದ 10 ನಿಮಿಷಗಳ ಪ್ರಯಾಣ. 24 ಗಂಟೆಗಳ ಭದ್ರತಾ ಸೌಲಭ್ಯ, 40 ಅಡಿ ಸಿಸಿ ರಸ್ತೆ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ವಾಕಿಂಗ್ ಪಾತ್, LED ಸ್ಟ್ರೀಟ್ ಲೈಟ್ಸ್, ಮಕ್ಕಳ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ಕಾಲ ನೀರಿನ ಸೌಲಭ್ಯ, ಅಂಡರ್ ಗ್ರೌಂಡ್ ಡ್ರೈನೇಜ್ ವ್ಯವಸ್ಥೆ, ರೋಡ್ ಸೈಡ್ ಪ್ಲಾಂಟೇಶನ್, ಓವರ್ ಹೆಡ್ ಟ್ಯಾಂಕ್ ಸೌಲಭ್ಯಗಳೊಂದಿಗೆ ನಿಮಗಾಗಿ ಸಿದ್ಧಗೊಂಡಿದೆ. ಆಲ್ ಮೇಜರ್ ಲೀಡಿಂಗ್ ಬ್ಯಾಂಕ್ಸ್ ಇನ್ ಲೋನ್ಸ್ ಅವೈಲಬಲ್. ಇನ್ನೇಕೆ ತಡ, ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಲು ಹಿಂದೆ ಭೇಟಿ ಕೊಡಿ. ಪ್ರಣಮ್ಯ ಎನ್ಕ್ಲೇವ್, ಪ್ರಾಜೆಕ್ಟ್ ಬೈ ಪ್ರೀತಿ ಬಿಲ್ಡರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8373972972 9880044366. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ, 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ 1 ರೂಪಾಯಿ ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012.
ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% 70% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884469881. Another number 88446982. ಕೆಂಪೇಗೌಡರು ದಕ್ಷ ಹಾಗೂ ದೂರದೃಷ್ಟಿಯುಳ್ಳ ಆಡಳಿತಗಾರನಾಗಿದ್ದು, ಕೆರೆಗಳ ನಿರ್ಮಾಣಗಳ ಮೂಲಕ ಕೃಷಿ ಅಭಿವೃದ್ಧಿ ಹಾಗೂ ಅಂತರ್ಜಲದ ವೃದ್ಧಿಗೆ ಶ್ರಮಿಸಿದವರು. ಪ್ರಕೃತಿ ಸಮತೋಲನ, ನಿಸರ್ಗ ಸಂರಕ್ಷಣೆ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದರು ಎಂದು ಸಚಿವ ಎಂಸಿ ಸುಧಾಕರ್ ಹೇಳಿದರು. ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವದ ಅಂಗವಾಗಿ ಚಿಂತಾಮಣಿ ನಗರದಲ್ಲಿ ಕೆಂಪೇಗೌಡರ ಭಾವಚಿತ್ರ ಪುತ್ಥಳಿ ಇದ್ದ ಪಲ್ಲಕ್ಕಿಗಳ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿಯಾಗಿ ನಡೆಯಿತು. ನಗರದ ಪ್ರವಾಸಿ ಮಂದಿರದ ಮುಂಭಾಗ ಕೆಂಪೇಗೌಡರ ಒಕ್ಕಲಿಗರ ಸಂಘದಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ಪಲ್ಲಕ್ಕಿಗಳ ಮೆರವಣಿಗೆಗೆ ಚಾಲನೆ ನೀಡಿದ್ದಾರೆ. ಮೆರವಣಿಗೆಯು ನಗರದ ಜೋಡಿ ರಸ್ತೆ ಮೂಲಕ ತಾಲೂಕು ಪಂಚಾಯಿತಿ ಆವರಣ ಬಳಿಗೆ ತಲುಪಿತು. ತಾಲೂಕು ಪಂಚಾಯಿತಿಯ ಆವರಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಚಿಂತಾಮಣಿ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಒಕ್ಕಲಿಗರ ಸಂಘ ಚಿಂತಾಮಣಿ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಸಚಿವ ಎಂಸಿ ಸುಧಾಕರ್ ಮಾತನಾಡಿ, ಬೆಂಗಳೂರು ಇಂದು ಜಗತ್ತಿನ ಭೂಪಟದಲ್ಲಿ ಗುರುತಿಸಿಕೊಳ್ಳಲು ಪ್ರಮುಖ ಕಾರಣ ಕೆಂಪೇಗೌಡರು. ಬೆಂಗಳೂರಿನ ಬೆಳವಣಿಗೆಯ ಬಗ್ಗೆ ಅತೀವ ಕಾಳಜಿ ಹೊಂದಿದ್ದ ಶ್ರೇಷ್ಠ ಚಿಂತಕ ಕೆಂಪೇಗೌಡರ ಜಯಂತಿ ಆಚರಣೆಯು ಅರ್ಥಪೂರ್ಣ ಎಂದು ಹೇಳಿದ್ದಾರೆ. ಯಾವ್ಯಾವ ಕುಲಕಸುಬು, ಆ ಕುಲಕಸುಬುಗಳಿಗೆ ಅನುಗುಣವಾಗಿ ಅವರೆಲ್ಲರೂ ಒಂದೆಡೆ ಇದ್ರೆ ಯಾವ ರೀತಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅವರ ಕಸುಬುಗಳನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನ 516 ವರ್ಷಗಳ ಹಿಂದೆ ಕಂಡಂತವರು ನಾಡಪ್ರಭು ಕೆಂಪೇಗೌಡರು. ಬಹಳಷ್ಟು ಇವತ್ತು ಏನು ದಾಖಲಾತಿಗಳು ಶೇಖರಣೆ ಆಗಿದೆ,
ಬೇರೆ ಬೇರೆ ಸಂದರ್ಭಕ್ಕಂತ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡರ ನೆನಪನ್ನ ಸದಾಕಾಲ ಚಿರಕಾಲವಾಗಿ ಉಳಿಲಿಕ್ಕೆ ಅಂತಾರಾಷ್ಟ್ರೀಯ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕೆಂಪೇಗೌಡರು ಹಾಕೊಟ್ಟಿರ್ತಕ್ಕಂಥ ದಾರಿ ಅಭಿವೃದ್ಧಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನ ಆ 500 ವರ್ಷಗಳ ಹಿಂದೆ ಅವರು ತೋರಿಸ್ಕೊಟ್ಟಿರ್ತಕ್ಕಂಥದ್ದನ್ನ ಬಹುಶಃ ನಾವು ಇವತ್ತಿಗೂ ನಾವ್ಯಾರು ಸರಿಯಾದ ರೀತಿ ಕಲೀಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕೆಂಪೇಗೌಡರು ಇವತ್ತು ಒಕ್ಕಲಿಗ ಜಾತಿಯಲ್ಲಿ ಅವರು ಹುಟ್ಟಿರ್ಬೋದು, ಆದರೆ ಅವರ ಕಾರ್ಯಕ್ರಮಗಳು, ಅವರಿಗೆ ಇದ್ದಂಥ ದೂರದೃಷ್ಟಿ, ವಿಶೇಷವಾಗಿ ಬೆಂಗಳೂರು ನಗರ ಏನು ಬ್ಯಾಂಗ್ಳೂರು ಅಂತಿತ್ತು, ಹಿಂದೆ ಬೆಂದಕಾಳೂರು ಅಂತಿತ್ತು, ಅದು ಭವಿಷ್ಯತ್ತಿನಲ್ಲಿ ಯಾವ ರೀತಿ ನಿರ್ಮಾಣ ಆಗಬೇಕು, ಯಾವ ರೀತಿ ಎಲ್ಲ ಜನಾಂಗಗಳ ಗೌರವಯುತವಾದಂತಹ ಬದುಕಿಗೆ ಸಹಕಾರಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಕಂಡಂತ ಕನಸು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್, ಉಪಾಧ್ಯಕ್ಷರು ರಾಣಿಯಮ್ಮ, ಡಾಕ್ಟರ್ ರಮೇಶ್, ಕೌನಪ್ಪರೆಡ್ಡಿ, ಶ್ರೀನಾಥ್, ಯಲ್ಫಹಳ್ಳಿ, ರಮೇಶ್, ಮುನಿನಾರಾಯಣಪ್ಪ, ನಾರಾಯಣಸ್ವಾಮಿ, ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಮತ್ತಿತರರು ಭಾಗವಹಿಸಿದ್ರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಮಂಚೇನಹಳ್ಳಿಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ 52ನೇ ಜನ್ಮದಿನ ಆಚರಣೆ ಪ್ರಯುಕ್ತ 9ನೇ ವರ್ಷದ ಬೃಹತ್ ರಕ್ತದಾನ ಶಿಬಿರ ಹಾಗೂ ಗಿಡ ನೆಡುವ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಾಂಸ್ಕೃತಿಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಂಚೇನಹಳ್ಳಿಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ 52ನೇ ಜನ್ಮದಿನ ಆಚರಣೆ ಪ್ರಯುಕ್ತ 6ನೇ ವರ್ಷದ ಬೃಹತ್ ರಕ್ತದಾನ ಶಿಬಿರ ಹಾಗೂ ಗಿಡ ನೆಡುವ ಕಾರ್ಯಕ್ರಮವನ್ನು ಕನ್ನಡ ಮತ್ತು ಸಾಂಸ್ಕೃತಿಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪಿಎನ್ ಕೇಶವರೆಡ್ಡಿ ಅವರು ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಸುಧಾಕರ್ ಅವರು ಸ್ವಂತ ಶ್ರಮದಿಂದ ಹಂತ ಹಂತವಾಗಿ ರಾಜಕೀಯದಲ್ಲಿ ಜನಮಾನಸದಲ್ಲಿ ನೆಲೆಯೂರಿದ್ದು ಜನಸೇವೆಗಾಗಿ ಅವರ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಅವರಿಗೆ ಆ ದೇವರು ಮತ್ತಷ್ಟು ಶಕ್ತಿ ತುಂಬಲಿ ಎಂದು ಆಶಿಸಿದರು. ಸುಧಾಕರ್ 52ನೇ ಜನ್ಮದಿನೋತ್ಸವ ಇವತ್ತು ನಮ್ಮ ಮಂಚೇನಹಳ್ಳಿ ಎಲ್ಲ ನಾಗರಿಕ ಬಂಧುಗಳು, ಲೀಡರ್ಸು ಎಲ್ಲರೂ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಕೆಲವರೆಲ್ಲ ಲೀಡ್ಸ್ ಎಲ್ಲ ಬ್ಲಡ್ ಕೊಡ್ತಾ ಇದ್ದಾರೆ ಇದರ ಪರವಾಗಿ. ಅದರಿಂದ ನಮ್ಗೆ ಬಹಳ ಸಂತೋಷವಾಗಿದೆ. ಅವರು ತಿರುಪ್ತಿಗೆ ಹೋಗಿದ್ರು, ತಿರುಪ್ತಿಯಿಂದ ಇವತ್ತು ಸಾಯಂಕಾಲ ಇವಾಗ ಬಂದಿದ್ದಾರೆ. ಮೋಸ್ಟ್ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಅವನು ಮೊದಲು MLA ಆಗಿದಾಗ ರಂಗೋಲಿ ಸ್ಪರ್ಧೆ ಮಾಡಿ ಒಳ್ಳೆ ಕೀರ್ತಿ ಪಡೆದಿದ್ದಾನೆ. ಆಮೇಲೆ MLA ಆದಮೇಲೆ ರಂಗೋಲಿ ಆದಮೇಲೆ ಮಿನಿಸ್ಟರ್ ಆಗಿದ್ದಾನೆ. ಮಿನಿಸ್ಟರ್ ಆದಮೇಲೆ MP ಆಗಿದ್ದಾನೆ. ಇದಕ್ಕೆಲ್ಲ ಕಾರಣ ಅವನ ಅದೃಷ್ಟ, ಹಣೆ ಬರ. ಪ್ರತಿಯೊಬ್ಬರಿಗೂ ಅದು ಸಿಕ್ಕೋದಿಲ್ಲ, ಕೆಲವರು ಮಾತ್ರ ಸಿಗ್ತೈತೆ. ಇದೇ ತಾಲೂಕಿನಲ್ಲಿ, ಇದೇ ಜಿಲ್ಲೆಯಲ್ಲಿ ಜಾಲಪುರಿಗೆ ಸಿಕ್ತು, MV ಕೃಷ್ಣರಾವ್ಗೆ ಸಿಕ್ಕಿತ್ತು ಏನ್ರಿ. ಅದರಿಂದ ಎಲ್ಲರೂ ನಾನು ಆಗ್ಬೇಕಂತಾರೆ. ಹಣೆ ಬರನು ಇರಬೇಕು. ಅದಕ್ಕೆ ಮುಂದಿನ ಫ್ಯೂಚರು ಅವನಿಗಿದೆ, ಅವನು ಇಲ್ಲ ಹೇಳಿಗೆ ಆಗ್ತಾನೆ ಅಂತ ನನಗೆ ಗೊತ್ತಿದೆ, ನಮ್ಗೆ ಅರ್ಥ ಆಗ್ತೈತೆ. ಅದರಿಂದ ಮುಂದೆ ಬೆಳೀಲಿ ಅಂತ ನಾನು ಆಶೀರ್ವಾದ ಮಾಡಿ ಇದನ್ನು ಮುಗಿಸ್ತೀನಪ್ಪ. ಜೈ ಸುಧಾಕರ್. ಇನ್ನು ರಕ್ತದಾನ ಶಿಬಿರದಲ್ಲಿ ಸಂಸದ ಸುಧಾಕರ್ ಕಾರ್ಯಕರ್ತರು, ಅಭಿಮಾನಿಗಳು ರಕ್ತದಾನ ಮಾಡುವ ಮೂಲಕ ಅಭಿಮಾನವನ್ನು ಮೆರೆದರು. ಇನ್ನು ಈ ಸಂದರ್ಭದಲ್ಲಿ ನಾರಾಯಣಸ್ವಾಮಿ, GV ರಾಜಶೇಖರ್, PN ಜಗನ್ನಾಥ್, ಬಾಲಕೃಷ್ಣ, ಹನುಮೇಗೌಡ, ಯತೀಶ್ ಮತ್ತಿತರರು ಹಾಜರಿದ್ದರು. ನಾಜೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ KV ಕಾಲೇಜ್ ಆಫ್ ಫಾರ್ಮಸಿ, MG ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ PUC PCMB, PCMCS, PCB, PCM ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ PUC PCMB, PCMCS, PCB, PCM ತರಬೇತಿ ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ
ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್, ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. MS ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್, ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. MS ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್ BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. UG ಕೋರ್ಸಸ್ BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್,
ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಇಡೀ ಜಗತ್ತಿನಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರು ನಗರದ ನಿರ್ಮಾತೃ 1450 ಕೆರೆಗಳನ್ನು ನಿರ್ಮಿಸಿ ಸಮಾಜದಲ್ಲಿರುವ ಎಲ್ಲಾ ವರ್ಗಗಳ ಕಲ್ಯಾಣಕ್ಕೆ ಶ್ರಮಿಸಿದ ನಾಡಪ್ರಭು ಕೆಂಪೇಗೌಡ ಅವರ ಜೀವನ ಆದರ್ಶಗಳನ್ನು ಪಾಲಿಸಿ ಸದೃಢ ರಾಜ್ಯ ಮತ್ತು ರಾಷ್ಟ್ರವನ್ನು ನಿರ್ಮಿಸಬೇಕೆಂದು ಶಾಸಕ ಮೇಲೂರು ರವಿಕುಮಾರ್ ಕರೆ ನೀಡಿದರು. ಬೆಂಗಳೂರು ಅಂದ್ರೆ ಬರೀ ಬೆಂಗಳೂರು ಅಲ್ಲ, ಸುಮಾರು 100 ಕಿಲೋಮೀಟರ್ ರೇಡಿಯಸ್ ಅಂತವರು ಅಡಿಪಾಯ ಆಗ್ತಂತವ್ರು ಕಟ್ಟಿದಂತವ್ರು ನಮ್ಮೆಲ್ಲರೂ ಹೆಮ್ಮೆ ಕೆಂಪೇಗೌಡರು ಅಂತೇಳಿ ನಾವು ಹೋಗ್ಬೇಕಂತ. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ರಾಷ್ಟ್ರೀಯ ನಾಡ ಹಬ್ಬಗಳ ಆಚರಣೆ ಸಮಿತಿ, ತಾಲೂಕು ಒಕ್ಕಲಿಗರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಕೆಂಪೇಗೌಡ ಅವರ 516ನೇ ಜಯಂತ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿದ್ದಾರೆ. ಬೆಂಗಳೂರು ನಗರ ಇಡೀ ವಿಶ್ವದಲ್ಲಿ ಖ್ಯಾತಿ ಹೊಂದಿದೆ. ಅಂತಹ ನಗರವನ್ನ ನಿರ್ಮಿಸಿದ ನಾಡಪ್ರಭು ಕೆಂಪೇಗೌಡ ಅವರು ಕಳೆದ 500 ವರ್ಷಗಳ ಹಿಂದೆಯೇ ದೂರದೃಷ್ಟಿಯ ಅನೇಕ ಅಭಿವೃದ್ಧಿ ಕಾರ್ಯಗಳು ಕೈಗೊಂಡಿದ್ರು. ಅವರ ಆದರ್ಶಗಳನ್ನ ನಾವು ಪಾಲಿಸಿ ಒಳ್ಳೆಯ ಸಮಾಜವನ್ನ ನಿರ್ಮಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಜಗತ್ತಿನಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿಯ ಶುಭಾಶಯಗಳನ್ನು ಮೊದಲನೇದಾಗಿ ಹೇಳ್ತಾ, ಇವತ್ತು ಇಡೀ ಜಗತ್ತಿನಲ್ಲಿ ಈ ಒಂದು ಜಯಂತಿ ಆಚರಣೆ ಮಾಡಲಿಕ್ಕೆ ಕಾರಣ ನಾಡಪ್ರಭು ಕೆಂಪೇಗೌಡರ ಒಂದು ಆಡಳಿತ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಇವತ್ತು ಸುಮಾರು 500 ವರ್ಷಗಳಾದರೂ ಇವತ್ತು ಅದನ್ನು ಗಮನದಲ್ಲಿಟ್ಕೊಂಡು ರಾಜ್ಯ ಸರ್ಕಾರ ಇರ್ಬೋದು, ಪ್ರತಿಯೊಬ್ಬರು ಇವತ್ತು ಈ ನಾಡಪ್ರಭು ಕೆಂಪೇಗೌಡರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅವರ ಒಂದು ಅಧಿಕಾರ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥದ್ದು ಏನಿವತ್ತು ಬೆಂಗಳೂರನ್ನ 4 ದಿಕ್ಕಿನಲ್ಲಿ 4 ಕಲ್ಲಾಗಿ ಮಹಾನಗರಕ್ಕೆ ಅಡಿಪಾಯ ಆಗಿರ್ತಕ್ಕಂಥವ್ರು ನಾಡಪ್ರಭು ಕೆಂಪೇಗೌಡ. ಇವತ್ತು ಇಡೀ ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಇವತ್ತು ನಮ್ಮ ಬೆಂಗಳೂರು. ಆ ಒಂದು ಬೆಂಗಳೂರು ನಗರ ಮತ್ತು ಈ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥ ಆ ಸಮುದಾಯದ ಈ ರಾಜ್ಯದ ಜನತೆ ಇವತ್ತು ಒಂದು ಹೆಮ್ಮೆಯಿಂದ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಹೇಳ್ಕೊಳ್ಳೋಕ್ಕೆ ನಮ್ಮೆಲ್ಲರ ಒಂದು ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಕಾರ್ಯಕ್ರಮದ ನಂತರ ಶಿಡ್ಲಘಟ್ಟ ನಗರದ ಸಾರಿಗೆ ಬಸ್ ನಿಲ್ದಾಣದಿಂದ ತಾಲೂಕು ಸಂಘದ ಕಚೇರಿವರೆಗೆ ಪಲ್ಲಕ್ಕಿಗಳ ಮೆರವಣಿಗೆ ನಡೆಯಿತು. ಕಲಾವಿದರು ತಮ್ಮ ಕಲೆಗಳನ್ನ ಪ್ರದರ್ಶನ ಮಾಡಿ ಮೆರವಣಿಗೆಗೆ ಮೆರುಗು ಕೊಟ್ಟಿದ್ದಾರೆ. ಬೆಂಗಳೂರು ಅಂದ್ರೆ ಬರೀ ಬೆಂಗಳೂರು ಅಲ್ಲ, ಸುಮಾರು 100 ಕಿಲೋಮೀಟರ್ ರೇಡಿಯಸ್ ಅಂತವರು ಅಡಿಪಾಯ ಆಗ್ತಂತವ್ರು ಕಟ್ಟಿದಂತವ್ರು ನಮ್ಮೆಲ್ಲರೂ ಹೆಮ್ಮೆ ಕೆಂಪೇಗೌಡರು ಅಂತೇಳಿ ನಾವು ಹೋಗ್ಬೇಕಂತ. ಅಂಥವ್ರನ್ನ ನಾವು ಇವತ್ತು ಜೊತೆ ತಗೊಂಡೋಗ್ಬೇಕು. ಎಲ್ಲ ಜಾತಿ ಮಾಡಲು ಕೊಟ್ಟಲ್ಲ, ಶಿಡ್ಲಘಟ್ಟನ ಅಭಿವೃದ್ಧಿ ಮಾಡೋಣ ಅಂತೇಳಿ ಭಾವಿಸಿ ನನಗೆ ಅವಕಾಶ ಕೊಟ್ಟಂತ ನಮ್ಮ ಆಚರಣಾ ಸಮಿತಿಗೆ ಧನ್ಯವಾದಗಳು ತಿಳಿಸಿ ಅಂತೇಳಿ 500 ವರ್ಷಕ್ಕಿಂತಲೇ ಕೆಂಪೇಗೌಡರ ಒಂದು ಚಿಂತನೆ ವಿಜ್ಞಾನದಲ್ಲಿ ಇಲ್ಲ. ಆದ್ರೆ ನೀರು ಹರಿಯೋ ಟೋಪೋಗ್ರಫಿ ಏನ್ ಹೇಳ್ತೀವಿ, ಒಂದು ನದಿಯಿಂದ ವಾತಾವರಣ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯ ಮೇಲೂರು ಮಂಜುನಾಥ್, ತಾಲೂಕು ದಂಡಾಧಿಕಾರಿ ಗಗನ ಸಿಂಧು, ನಿರ್ಗಮಿತ ತಹಸೀಲ್ದಾರ್ ಬಿಎನ್ ಸ್ವಾಮಿ, ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಕೆಎನ್ ಸುಬ್ಬಾರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಇನ್ನಿತರರು ಇದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ನಗರದ ಶ್ರೀದೇವಿ ಪ್ಯಾಲೇಸ್ನಲ್ಲಿ ದಿ ಜ್ಯುವೆಲರ್ಸ್ ವರ್ಲ್ಡ್ ಆಭರಣ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೇಳದಲ್ಲಿ ಭಾರತದಾದ್ಯಂತ 20ಕ್ಕೂ ಹೆಚ್ಚು ಟಾಪ್ ಜ್ಯುವೆಲರ್ಸ್ಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುವಂತೆ ಆಯೋಜಿಸಲಾಗಿತ್ತು. ಅತ್ಯಾಕರ್ಷಕವಾಗಿರುವ ನವೀನ ಮಾದರಿಯ ಡಿಸೈನ್ಗಳುಳ್ಳ ಆಭರಣಗಳು ಒಂದಕ್ಕಿಂತ ಒಂದು ಎಂಬಂತೆ ಜನರನ್ನು ಆಕರ್ಷಿಸುತ್ತಿದ್ದವು.
ಇನ್ನು ಈ ಮಾರಾಟ ಮೇಳವು ಜೂನ್ 27 ಶುಕ್ರವಾರದಿಂದ ಜೂನ್ 29 ಭಾನುವಾರದವರೆಗೆ ನಡೆಯುತ್ತದೆ. ಬೆಳಗ್ಗೆ 10 ರಿಂದ ರಾತ್ರಿ 8 ಗಂಟೆಯವರೆಗೆ ಸಾರ್ವಜನಿಕರಿಗೆ ಆಭರಣಗಳ ಖರೀದಿಗೆ ಅವಕಾಶವಿದ್ದು ಉಚಿತ ಪ್ರವೇಶವನ್ನು ಸಹ ಒದಗಿಸಲಾಗಿದೆ. ಆಭರಣ ಮೇಳದಲ್ಲಿ ಭಾಗವಹಿಸಿದವರಿಗೆ ಲಕ್ಕಿ ಡ್ರಾ ಮೂಲಕ ಡೈಮಂಡ್ ರಿಂಗ್ ಪಡೆಯುವ ಅವಕಾಶವನ್ನು ಸಹ ಕಲ್ಪಿಸಲಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಭೇಟಿ ನೀಡಿ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸಿಕೊಳ್ಳಿ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ನಾಡಪ್ರಭು ಕೆಂಪೇಗೌಡರು ದೂರದೃಷ್ಟಿಯ ಮಹಾನ್ ನಾಯಕ, ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಮಹಾನ್ ಚೇತನ, ಸಚಿವ ಎಂಸಿ ಸುಧಾಕರ್. ರಾಜ್ಯಕ್ಕೆ ಮಾದರಿಯಾಗಿದ್ದ ಚಿಕ್ಕಬಳ್ಳಾಪುರ ಕ್ಷೇತ್ರ, ಅಭಿವೃದ್ಧಿಗೆ ಶ್ರಮಿಸಿದ್ದ ಸಂಸದ ಸುಧಾಕರ್, ಜನ್ಮದಿನದಂದು ತಂದೆಯಿಂದ ಮಗನಿಗೆ ವಿಶೇಷ ಆಶೀರ್ವಾದ. ಬೆಂಗಳೂರಿಗರು ದಿನನಿತ್ಯ ಕೆಂಪೇಗೌಡರನ್ನು ಸ್ಮರಿಸಿ ನಾಡು ಕಟ್ಟಿದ ನಾಡಪ್ರಭುವಿಗೆ ಸಾರ್ಥಕತೆ ಮೆರೆಯಿರಿ, ಶಾಸಕ ಸುಬ್ಬಾರೆಡ್ಡಿ. ಕೆಂಪೇಗೌಡರಿಂದ ಕೆರೆಗಳ ಅಭಿವೃದ್ಧಿ ಮೂಲಕ ಇತಿಹಾಸ ನಿರ್ಮಾಣ, ಪ್ರಕೃತಿ ಸಂರಕ್ಷಣೆ ಬಗ್ಗೆ ಅಪಾರ ಕಾಳಜಿ, ಸಚಿವ ಎಂಸಿ ಸುಧಾಕರ್ ಗುಣಗಾನ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.